ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಮಂಜುನಾಯಕ್ ಅಂತ. ನಂದು ಫೈನಾನ್ಸ್ ವರ್ಕ್ ಅಂತಂದ್ರೆ ಸಂಘಗಳಲ್ಲಿ ಓಡಿ ಕಲೆಕ್ಷನ್ ಮಾಡೋ ಕೆಲಸ. ನಂದು ಟಾಪಿಕ್ ಏನಂತಂದ್ರೆ, ಎಕ್ಸಾಂಪಲ್ ಈಗ ಕೆಲವು ಕಡೆ ಲೋನ್ ಸಿಗ್ತಾರ. ಇದಕ್ಕೆಲ್ಲ ಏನು ಅಂತಂದ್ರೆ ಸೊಲ್ಯೂಷನ್ ಓಡಿ ಬರ್ತಾವ. ಓಡಿ ಅಂತಂದ್ರೆ ನೀವು ಆನ್ ಟೈಮ್ ಕಟ್ತಾ ಇಲ್ಲ. ಈಗ 3 ಇರ್ತದೆ, 5 ಕಟ್ಟೋದು, 6 ಕಟ್ಟೋದು ಈ ತರ ನಡೀತದೆ. ಈ ತರ ಆಗ್ಬಾರ್ದು. ಆನ್ ಟೈಮ್ಗೆ EMI ಕಟ್ತಾರೆ. ನೀವು ಲೋನ್ ತಗೋಬೇಕಾದ್ರೆ ನಾನು ಹೇಳೋದೇನು ಗೊತ್ತಾ, ನಿಮ್ಮ ಸೊಲ್ಯೂಷನ್ ತಗೋಬೇಕು. ನಾನು ಕಟ್ತೀನಿ, ನನ್ನ ಕೆಪಾಸಿಟಿ ಐತೆ ಅನ್ನೋದು ನಾನು ಕಟ್ಟ ತಗೋಬೇಕು. ಅಟೆಂಡಿಟಿ ಲೋನ್ ತಗೋಬಿಟ್ಟು ನೀವು ಬಳಸ್ಕೊಬಿಟ್ಟು ನಾನು ಕಟ್ಟಲ್ಲ, ನಾನು ಗಲಾಟೆ ಮಾಡ್ತೀನಿ, ನಾವು ಇಷ್ಟ ಕೊಡಿನಿ ಅಂತಂದ್ರೆ ಅದು ಸುಮ್ಮನೆ ಅದು ವೇಸ್ಟ್. ಅದು ಯಾಕೆಂದ್ರೆ ಎಷ್ಟೇ ಕಷ್ಟ ಆದ್ರೂ ನಿಮ್ ಲೋನ ನೀವೇ ಕಟ್ಟಬೇಕು, ಯಾರು ಕಟ್ಟಲ್ಲ. ಯಾಕೆಂತಂದ್ರೆ ನಿಮ್ಗೆ ಬೇರೆ ಕಡೆ ಲೋನ್ ಸಿಗ್ಬೇಕು ಅಂತಂದ್ರೆ ಏನಾದ್ಮೇಲೆ ಲೋನ್ ಸಿಗುದು, ಇಲ್ಲಾಂದ್ರೆ ಲೋನ್ ಸಿಗಲ್ಲ. ಅರ್ಥ ಮಾಡ್ಕೋ ಸ್ನೇಹಿತರೆ. ಪ್ರತಿಯೊಬ್ಬರು ಹೇಳೋದು ಅಷ್ಟೇ. ಏನ್ ಗೊತ್ತಾ, ಯಾರೇ ಆಗ್ಲಿ ಯಾವತ್ತೇ ಲೋನ ಮನ್ನಾ ಮಾಡಲ್ಲ. ಯಾವುದೇ ಕಂಪ್ನಿಯಲ್ಲಿ ಲೋನ ಮನ್ನಾ ಮಾಡಲ್ಲ. ಏನಕ್ಕೆ ಮಾಡಲ್ಲ ಅಂತಂದ್ರೆ ಅವರು ಬಂಡವಾಳ ಹಾಕಿರ್ತಾರೆ. ಆ ಬಂಡವಾಳ ತಕ್ಕಾಗಿ ಬಡ್ಡಿ ಸಮೇತ ಅವ್ರು ತಗೋಬೇಕು. ಈಗ ನಾವೇ ನಿಮ್ಗೆ ಬಡ್ಡಿ ಕೊಟ್ಟು ನಿಮ್ಗೆ ದುಡ್ಡು ಕೊಡ್ತೀವಿ, ಅವ್ರು ಬಡ್ಡಿ ಸಮೇತ ತಗೋಬೇಕು. ಯಾವತ್ತು ಮನ್ನಾ ಮಾಡಲ್ಲ. ಸಬ್ಸಿಡಿ ಕೊಡ್ಬೋದು, ಆದ್ರೆ ಮನ್ನಾ ಮಾಡಲ್ಲ. ಹಂಗಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಲೋನ್ ತಗೋಬೇಕಾದ್ರೆ ಯೋಚನೆ ಮಾಡಿ ತಗೊಳ್ಳಿ. ಯೋಚನೆ ಮಾಡಿ ತಗೊಂಡ್ರೆ ಅಂದ್ರೆ ನಾನು ಕಟ್ತೀನಿ, ಇಲ್ಲ ಬೇರೆ ತರಿಸಿ ಹಾಕ್ತೀನಿ ಅನ್ನೋ ಕೆಪಾಸಿಟಿ ನಿಮ್ಗೆ ಇರ್ಬೇಕು. ಅಡ್ಡ ತಗೊಂಡ್ಬಿಟ್ಟು ನಾನು ಊಟ ಕೊಡೋದಾಗಿರ್ಬೋದು, ಸ್ವಿಚ್ ಆಫ್ ಮಾಡ್ಕೊಳ್ಳೋದಾಗಿರ್ಬೋದು ಮಾಡಬಾರ್ದು. ದಯವಿಟ್ಟು ಯಾರು ಮಾಡಬಾರ್ದು. ಈಗ ನಾವು ಲೋನ್ ಕೇಳಕ್ ಸಾಕು, ದುಡ್ಡು ಕೇಳಕ್ ಹೋಗಿ ವಿಡಿಯೋ ಮಾಡ್ಬಿಡ್ತಾರೆ. ಲೋನ್ ಕೇಳಲ್ಲ, ಆಮೇಲೆ ಸುಳ್ಳು ಹೇಳೋದು, ಫೋನಲ್ಲಿ ಇಟ್ಕೊಳಕ್ ಬಂದ ಅನ್ನೋದು ಈ ತರ ನಡೀತೈತೆ. ನಿಮ್ ಕಾಮನಲ್ಲಿ ಏನ್ ಬರ್ತಾರೆ ಅಂತಂದ್ರೆ, ಈ ತರ ಆಕ್ಟ್ ಮಾಡಿದಾಗ ನಮ್ ದುಡ್ಡು ಕೇಳಲ್ಲ ಅನ್ಲಕ್ಕ ನಿಮ್ಮಲ್ಲದೆ. ಆದ್ರೆ ಏನ್ ಗೊತ್ತಾ, ಆತರ ಮಾಡಿದ್ರೆ ತಪ್ಪಾಗಲಿ ಯಾರು ಗೊತ್ತಾ, ನಿಮ್ದೇ. ಈಗ ನೀವು ವಿಡಿಯೋದಾಗ ಬರ್ತೀರಲ್ವಾ, ನೀವು ಒಮ್ಮೆ ಮಾತು ಸುಳ್ಳು ಹೇಳ್ಕೊಂಡ್ಬಿಟ್ಟು ಇನ್ನು ನಿಮ್ಗೆ ಲೋನ್ ಸಿಗಲ್ಲ. ನಿಮ್ಗಾಗಿ ನಿಮ್ ಊರಿಗೆ ಸಿಗಲ್ಲ. ಅರ್ಥ ಮಾಡ್ಕೊಳ್ಳಿ. ನಿಮ್ಮಿಂದ ಯಾರು ತೊಂದ್ರೆ ಆಗ್ಬಾರ್ದು. ನಾವು ಸಂಘ ಕೊಡೋದು ಏನಕ್ಕೆ ಅಂತಂದ್ರೆ, ನಿಮ್ ಕಷ್ಟ ಸುಖಕ್ಕೆ ಎಲ್ಪ್ ಮಾಡ್ತಾರ. ನಾವು ಕಷ್ಟಕ್ಕೆ ಎಲ್ಪ್ ಮಾಡ್ತಾರ, ಸುಖಕ್ಕಲ್ಲ. ದುಡ್ಡು ತಗೊಂಡು ಚೆಲ್ಲಾಡಕ್ಕಲ್ಲ, ಇಲ್ಲ ಎಂಜಾಯ್ ಮಾಡಕ್ಕಲ್ಲ. ನಿಮ್ ಕಷ್ಟ ಸುಖಕ್ಕೆ ಲಕ್ಷ ತಗೊಳಕಾಗಿರ್ಬೋದು, ಇಲ್ಲ ಓಡ್ಸಕ್ಕಾಗಿರ್ಬೋದು, ಇಲ್ಲ ಯಾವ್ದೋ ಒಂದು ರೈತರ ಕೆಲಸಕ್ಕಾಗಿರ್ಬೋದು. ನಾವು ಕೊಡೋದು ದುಡ್ಡು ಬಳಕೆ ಆಗ್ಬೇಕು. ಅಂದ್ರೆ ಬೇರೆ ಕಡೆಗೆ ಯೂಸ್ ಆಗ್ಬಾರ್ದು. ಅದು ಅರ್ಥ ಮಾಡ್ಕೊಳ್ಳಿ. ಎಷ್ಟು ತಗೋತಿರೋ ಅಷ್ಟು ಚೆನ್ನಾಗಿ ಕಟ್ಕೋಬೇಕು, ಆಯ್ತಾ. ಕಟ್ತಾ ಮಧ್ಯದಲ್ಲಿ ನೀವು ಗಲಾಟೆ ಮಾಡ್ಕೋಬೇಡಿ. ಟೈಮ್ ತಗೊಳ್ಳಿ. ಟೈಮ್ ತಗೊಂಡು ಆನ್ ಟೈಮ್ ಅಲ್ಲಿ ಕಟ್ಕೊಳ್ಳಿ. ಈಗ 1 ತಿಂಗ್ ಟೈಮ್ ತಗೊಳ್ಳಿ, ಇಲ್ಲ 8 ತಿಂಗ್ ಟೈಮ್ ತಗೊಳ್ಳಿ, ಕಟ್ನಿ ಅಂತ ಭರವಸೆ ಕೊಡಿ. ಹಾಕ್ಬಿಟ್ಟು ಕಟ್ಟದೆಲ್ಲ ಹೋಗು, 3 ತಿಂಗ್ ಹೋಗು, ಈ ತರ ಆಟಾಡ್ಸ್ಬೇಡಿ, ಆಯ್ತಾ. ಒಂದ್ ಟೈಮ್ ಹೇಳಿ, ಒಂದ್ ಡೇಟ್ ಹೇಳಿ, ಅದಕ್ಕೆ ಬಂದು ಅಪ್ಲೈ ಮಾಡ್ಕೊಳ್ತಾರೆ. ಅದ್ಬಿಟ್ಟು ಹೇಳದ ಒಂದ್ ಡೇಟು, ಮಾಡಿದ ಒಂದ್ ಡೇಟು, ಆಯ್ತಾ ಪೂರ ಇದಿಕ್ಕಿಲ್ಲ. ಆಮೇಲೆ ಸಾಯಂಕಾಲ ಬರ್ಬಿಡಿ ಅಂತ ಹೇಳ್ತಾರೆ. ಸಿಗಲ್ಲ ಸಾಯಂಕಾಲ, ಇಲ್ಲ ಬೆಳಿಗ್ಗೆ ಹೊತ್ತು. ಆ ಟೈಮಲ್ಲಿ ಹೋದಾಗ ಇರಲ್ಲ. ಈಗ ಮಧ್ಯಾಹ್ನ ಹೋದಾಗ ಇರಕ್ಕಿಲ್ಲ, ಸಾಯಂಕಾಲ ಬರ್ತೀವಿ, ಆಗ ಸಾಯಂಕಾಲ ಬರ್ಬಿಡಿ ಅಂತ ಹೇಳ್ತಾರೆ. ಇನ್ಯಾವ ಸಿಗ್ತಾರೆ ನೀವು. ಅರ್ಥ ಮಾಡ್ಕೊಳ್ಳಿ. ಯಾವತ್ತೂ ಈ ಫೈನಾನ್ಸ್ ಕೆಲಸ ಅಂದ್ಮೇಲೆ ಪ್ರತಿಯೊಬ್ಬರು ಯೋಚನೆ ಕೇಳ್ಕೊಳ್ಳಿ. ಇದು ಒಳ್ಳೇದು. ಎಷ್ಟೋ ಜನಕ್ಕೆ ಇವತ್ತು ಮನೆ ಕಟ್ಟಿ ಚೆನ್ನಾಗವ್ರೆ ಅಂತಂದ್ರೆ ಇವತ್ತು ಫೈನಾನ್ಸ್ ಕೆಲಸ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ತುಂಬಾ ಹೆಲ್ಪ್ ಮಾಡದೆ. ಸಾಲ ಕೊಟ್ಟು ತುಂಬಾ ಹೆಲ್ಪ್ ಮಾಡದೆ. ತುಂಬಾ ಮುಂದುವರೆದ ಜನಗಳು. ನಾವು ಕೊಡೋ ದುಡ್ಡು ಜನಗಳಿಗೆ ಬಡವ್ರು ಮಾತ್ರ ಹೆಲ್ಪ್ ಮಾಡಿದೆ. ಎಷ್ಟೋ ಜನಕ್ಕೆ ನಾವು ಕೊಡದೆ ಬಡವ್ರಿಗೆ. ನೀವು ಬೆಳ್ಳಿ ಅಂತ ಕೊಡ್ತೀವಿ, ಇವತ್ತು ಹಾಳಾಗೈತೆ ಯಾರು ಕೊಡಲ್ಲ. ಅರ್ಥ ಮಾಡ್ಕೊಳ್ಳಿ. ಮನ್ಸೂನ್ಗೆ ಕಷ್ಟ ಬರ್ತದೆ, ಇಲ್ಲ ಅಂತ ಹೇಳಿದಲ್ಲ, ಆಯ್ತಾ. ಒಂದು ಹುಷಾರಾಗಿರ್ಬೋದು, ಇಲ್ಲ ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲ ಡೆತ್ ಆಗಿರ್ಬೋದು. ಆಗ ನಾವೇನ್ ಮಾಡ್ತೀವಿ ಅಂದ್ರೆ ಟೈಮ್ ಕೊಡ್ತೀವಿ. ಅಪ್ಪ ನಿನ್ ಕಷ್ಟ ಐತೆ, ತಗೊಂಡ್ ಹೇಳ್ತೀವಿ, ಟೈಮ್ ತಗೋ, ಆಮೇಲೆ ಬೇಕಾದ್ರೆ ಕಟ್ಕೋ ಅಂತ ನಾವ್ ಹೇಳ್ತೀವಿ. ಅದ್ಬಿಟ್ಟು ನಾವು ಗಲಾಟೆ ಮಾಡಕ್ ಹೋಗಲ್ಲ. ಲೀಗಲ್ ಆಗಿ ಗಲಾಟೆ ಮಾಡಾಗಿರ್ಬೋದು, ಇಲ್ಲ ದಬ್ಬಾಳಿಕೆ ಮಾಡಾಗಿರ್ಬೋದು, ಈ ತರ ನಾವ್ ಮಾಡಕ್ ಹೋಗಲ್ಲ. ಆಮೇಲೆ ನಾವು ನಿಮ್ಮ ಹತ್ರ ಬಂದಾಗ ನಮ್ಗೆ ಕೂತ್ಕೊಂಡು ಮಾತಾಡಿ, ಈ ತರ ಸರ್ ಹಿಂಗ್ ಕಟ್ತೀನಿ, ಈ ತರ ಟೈಮ್ ಕೊಡಿ ಅಂತ ಕೇಳ್ಕೋಬೇಕು. ಅದ್ಬಿಟ್ಟು ಜೀವನ ಕೂಗಾಡೋದು, ಹಚ್ಚಾಡೋದು, ಆಮೇಲೆ ಏನೋ ಒಂಥರ ಸುಳ್ಳು ಹೇಳೋದು, ಈ ತರ ಮಾಡಕ್ ಹೋಗ್ಬೇಡಿ. ಏನಕ್ಕೆ ಅಂತಂದ್ರೆ ನೀನ್ ಮಾಡೋದು ಅವ್ರು ಕಲಿತಾರೆ, ಅವ್ರು ಮಾಡೋದು ಇವ್ರು ಕಲಿತಾರೆ. ಎಲ್ಲ ಮಾಡಕ್ ಹೋಗಿ ಊರಿಗೆ ಲೋನ್ ಇರಂಗ ಐತೆ ಅಲ್ವಾ. ನಿಮ್ಮಿಂದ 4 ಜನ ಹೆಲ್ಪ್ ಆಗ್ಬೇಕು ಹೊರತು 4 ತೊಂದರೆ ಆಗ್ಬಾರ್ದು. ಅರ್ಥ ಮಾಡ್ಕೊಳ್ಳಿ. ನಾನು ಒಂದ್ ಕಡೆ ಹೋಗಿದ್ದೆ, ಒಂದ್ ಹಳ್ಳಿ ಲೋನು ಕೊಡ್ತಾ ಇಲ್ಲ, ಎಲ್ಲ ಓಡಿಬಿದ್ದೇವೆ. ಕಾರಣ ಇಷ್ಟೇ, ಒಬ್ಬರಿಂದ ಆಗಿರೋದು. ಅಂದ್ರೆ ಒಮ್ಮ ದುಡ್ಡು ತಕೊಂಡು ಎದ್ದು ಬಿಟ್ಟಿದ್ದಾರೆ, ಹೋಗ್ಬಿಟ್ಟಾರೆ ಬೇರೆ ಕಡೆ ಹೊಂಟೋಗ್ಬಿಟ್ಟಾರೆ. ಹಂಗಾಗಿ ಅವರು ಲೋನ್ ಸಿಗ್ತಾ ಇಲ್ಲ.
ಎಲ್ಲ ಡ್ಯೂ ಆಗೈತೆ, ಯಾರಿಗೂ ಲೋನ್ ಸಿಗ್ತಿಲ್ಲ. ತುಂಬಾ ಜನ ಕಷ್ಟದವ್ರೆ, ಹುಷಾರಲ್ಲ. ಕೆಲವು ಜನ ಕಿಡ್ನಿ ಆಪರೇಷನ್ ಮಾಡ್ಬೇಕು, ದುಡ್ಡಿಲ್ಲ. ಸಾಲ ಬೇಕು ಅಂತ ಕೊಡ್ತಾ ಇಲ್ಲ. ಕಾರಣ ಇಷ್ಟೇ, ಒಬ್ಬರಿಂದ ಹಾಳಾಗ್ತೈತೆ ಜೀವನ. ಇಲ್ಲಿ ಒಬ್ಬರಿಂದ ಹಾಳಾಗ್ತೈತೆ. ಹೆಂಗಿರೋದು ಅರ್ಥ ಮಾಡ್ಕೊಳ್ಳಿ. ಯಾರೇ ಒಂದು ಗಂಡಸೆ ಆಗಿರ್ಬೋದು, ಹೆಂಗಸೆ ಆಗಿರ್ಬೋದು, ನಾವು ಸಾಲ ತಗೊಂಡ್ಮೇಲೆ ನೀಟಾಗಿ ಚೆನ್ನಾಗಿ ಕಟ್ಕೊ ಹೋಗಿ. ಯಾವುದೇ ಕಾರಣಕ್ಕೂ ನಿಷ್ಠ ಮಾಡ್ಕೊಳ್ಕೊಬಿಡಿ. ಯಾರು ಆಗಲ್ಲ. ಚೆನ್ನಾಗಿ ಸಂಪಾದನೆ ಮಾಡ್ಬೇಕು, ಗೆಲ್ಲಬೇಕು. ಆಯ್ತಾ? ನಾವ್ ಲೋನ್ ತಗೊಂಡು ನಿಮ್ ಮನೇಲಿ ನಿಂತಂದ್ರೆ ನಿಮ್ಗೆ ದುಡ್ಡು ಬರಲ್ಲ. ಸಂಪಾದನೆ ಮಾಡ್ಬೇಕು, ಹೋಗ್ಬೇಕು, ಹುಡುಕ್ಬೇಕು, ಕೆಲಸ ಮಾಡಿ ತಂತಿ ಅಮೌಂಟ್ ಕಟ್ಟಬೇಕು. ಆಯ್ತಾ? ಅದ್ಬಿಟ್ಟು ಬೇರೆ ಕಡೆ ನಾವು ನಮ್ಗೆ ಸಾಲ ಬೇಡ, ಬೇರೆ ಹೋಗುತ್ತೆ ಅಂತಂದ್ರೆ ಹೋಗ್ಬೋದು, ಏನ್ ತೊಂದ್ರೆ ಇಲ್ಲ. ಆದ್ರೆ ಇಲ್ಲಿ ಚೆನ್ನಾಗಿ ಕಟ್ಟಿದ್ರೆ ಅಲ್ಲಿ ಕೊಡ್ತಾರೆ. ಇಲ್ಲೇ ಕಟ್ಟಾರ ಸರಿಯಾಗಿ ಅನ್ಬಿಟ್ಟು ಅಲ್ಲಿ ಕೊಡ್ತಾರ. ಅರ್ಥ ಮಾಡ್ಕೊಳ್ಳಿ. ಒಂದು ಚೆನ್ನಾಗಿ ಹೆಸರು ತಗೊಳ್ಳಿ, ಅದು ತಾನಾಗಿ ಉಳಿತಾ ಹೋದ್ರೆ ಸಾಲ ಚಿಕ್ಕದಾಗಿ ದೊಡ್ಡದಾಗಿ. ಅರ್ಥ ಮಾಡ್ಕೊಳ್ಳಿ. ಬೈಯೋದು ಇಲ್ಲ ಹೊಡೆಯೋದಾಗಿರ್ಬೋದು, ಗಲಾಟೆ ಮಾಡೋದಾಗಿರ್ಬೋದು, ಹೆಂಗ್ಸೇಲಿ ಗಂಡ್ಸೇಲಿ ನೋಡಿ ರಿಕ್ವೆಸ್ಟ್ ಕೊಡಿ. ಅವ್ರಿಗೆ ಓದಿರ್ತಾರೆ, ರಿಕ್ವೆಸ್ಟ್ ಕೊಡಿ, ಮರಳಿ ಕೊಡಿ, ನೋಡ್ಕೊಂಡು ಮಾಡ್ಕೊಂಡು ಒಂದು ಟೈಮ್ ಕಳ್ಸಿ. ಅದ್ ಬಿಟ್ಟು ನಾನು ಹೊರಗಡೆ ಇದ್ರು ಇದ್ದಾನದು ನಾಟಕ ಆಡೋದು ದಯವಿಟ್ಟು ಮಾಡಕ್ ಹೋಗ್ಬೇಡಿ ಸ್ನೇಹಿತರೆ. ಅರ್ಥ ಮಾಡ್ಕೊಳ್ಳಿ. ನಾವು ವಿಡಿಯೋ ಮಾಡೋ ಉದ್ದೇಶ ಏನ್ ಗೊತ್ತಾ, ನಂಗೆ ಕೆಲವು ಜನಕ್ಕೆ ಎಲ್ಲಾರ್ಗು ನೋವಾಗೈತೆ ಈ ತರ. ಈಗ ಸಿದ್ದರಾಮಯ್ಯ ಅವ್ರು ಹೇಳ್ತಾ ಇದ್ರು, ಒಂದ್ ಸರಿ ಹೇಳಿದ್ರು ನಾವು ಕಟ್ಟಬೇಡಿ ಅಂತ ಹೇಳಿದ್ರು, ಪುನಃ ಹೇಳ್ತಾರೆ ಕಟ್ಲೇಬೇಕು ಅಂತ ಹೇಳ್ತಾರೆ. ಆಗ ಅರ್ಥ ಮಾಡ್ಕೊಳ್ಳಿ. ಯಾರು ಯಾವತ್ತೂ ಮನ್ನಾ ಮಾಡಲ್ಲ. ಅವ್ರ ದುಡ್ಡು ಅವ್ರು ಕಟ್ಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಬೇಕಾದ್ರೆ ಟೈಮ್ ತಗೊಂಡು ಕಟ್ಕೋಬಹುದು, ಆದ್ರೆ ದುಡ್ಡು ಅಂತೂ ಕಟ್ಲೇಬೇಕು. ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು ಏನ್ ಗೊತ್ತಾ, ನಾನು ಇನ್ನೊಬ್ರು ಸಾಲ ತಗೊಳಕ್ ಹೋಗ್ಬಾರ್ದು. ನಾನ್ ತಗೊಂಡ್ಮೇಲೆ ನಾನ್ ನೋಡ್ಕೋಬೇಕು. ಇನ್ನೊಬ್ರು ತಗೊಳೋದು, ಅವ್ರು ಕಟ್ಕೋತಾರೆ ಬಡಿ ಅನ್ನೋದು, ಈ ತರ ಮಾಡಕ್ ಹೋಗ್ಬಾರ್ದು. ನಾವೇ ಯಾಕೆ ಕೊಟ್ಟಿರ್ತಾರೆ ಅವರು ಇನ್ವಾಲ್ವ್ ಆಗ್ತಾರೆ ಅಂತಂದ್ರೆ ನಿನ್ ಕಟ್ಟಿನ ಅವ್ನ ಇಟ್ಕೋತಾರೆ. ಯಾಕಂದ್ರೆ ನಿಮ್ಗೆ ಇಬ್ಬರಲ್ಲಿ ಯಾರೋ ಕಟ್ಲೇಬೇಕು, ಆಪ್ಷನ್ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ಇಬ್ಬರುವೆ ಗೇಲಿ ಸಾಲ ಸಂಘಗಳು ಕಟ್ಕೊಳ್ಳಿ. ಮಿಸ್ ಮಾಡ್ಬೇಡಿ. ಏನೇಳಿ ಅಂತೇಳಿ ಸಾಲ ಒಳ್ಳೆ ಕೊಡೋದು ಕೆಟ್ಟದಲ್ಲ. ಅರ್ಥ ಮಾಡ್ಕೊಳ್ಳಿ. ಯಾವ್ದೆಲ್ಲ ವಿಡಿಯೋಗಳು ಶೇರ್ ಮಾಡೋದಲ್ಲ, ಇಂತಿಂತ ಒಳ್ಳೆ ವಿಡಿಯೋಗಳು ಶೇರ್ ಮಾಡಿ. ನಾಲ್ಕು ನೋಡಿ ಕಟ್ಕೊಂಡು ಮುಂದುವರಿತಾರೆ. ಸಿವಿಲ್ ಸ್ಕೋರ್ ಚೆನ್ನಾಗಿರ್ತದೆ. ಆಮೇಲೆ ನಾನು ಆಪಲ್ ತಗೋತೀನಿ, ಮೊಬೈಲ್ ಆಪಲ್ ತಗೋತೀನಿ, ಲೋನ್ ಅನ್ನೋ ತರ ಮಾಡಕ್ ಹೋಗ್ಬಿಡಿ. ಅಲ್ಲಿ ಬಡ್ಡಿ ಇಂಟ್ರೆಸ್ಟ್ ಜಾಸ್ತಿ ಇರ್ತದೆ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಕ್ಕಾಪಟ್ಟೆ ತಗೊಳೋದಲ್ಲ, ಬಡ್ಡಿ ಇಂಟ್ರೆಸ್ಟ್ ಜಾಸ್ತಿ ಇರ್ತದೆ. ನೋಡಿ ಮಾಡಿ ಲೋನ್ ತಗೊಳ್ಳಿ. ಯಾವುದೇ ಕಂಪ್ನಿಯಲ್ಲಿ ನೀವು ಕ್ಲಿಯರೆನ್ಸ್ ತಗೊಂಡು ಆದ್ಮೇಲೆ ನೀವು ಬೇರೆ ಲೋನ್ ತಗೋಬೇಕಾದ್ರು. ಸುಮ್ಕೆ ಲೋನ್ ಕೊಡಲ್ಲ ಇದ್ವಿ. ಆಮೇಲೆ ಇನ್ನೊಂದು ಹೇಳ್ತಿ ತಿಳ್ಕೊಳ್ಳಿ, ನಾವು ಬರೀ ಗುಂಪಲ್ಲಿ ಮಾತ್ರ ಕೊಡೋದು. ನಮ್ಗೆ ಯಾವುದೇ ಆಧಾರ ಇಲ್ಲ. ಗುಂಪಿನ ಆಧಾರ ಮೇಲೆ ಲೋನ್ ಕೊಡೋದು. ನಾವು ಸುಮ್ಕೆ ನಾವು ಮನೆ ಮೇಲೆ ಲೋನ್ ಕೊಡಲ್ಲ, ಅಲ್ಲಿ ಪ್ರಾಪರ್ಟಿ ಮೇಲೆ ಕೊಡಲ್ಲ, ಏನು ಕೊಡಲ್ಲ. ಗುಂಪಿನ ಆಧಾರ ಮೇಲೆ ನಾವು ಲೋನ್ ಕೊಡೋದು. ಅದೆಷ್ಟು 60,000 2 ಲಕ್ಷ ಲೋನ್ ಕೊಡ್ತೀವಿ. ಈ ತರ ಯಾರು ಕೊಡಲ್ಲ. ಈಗಿನ ಲೆಕ್ಕಾಚಾರದಲ್ಲಿ ಎಲ್ಲ ಹಾಳಾಗೈತೆ. ಏನಕ್ಕೆ ಆಗೋಗಿದೆ ಅಂತಂದ್ರೆ, ಅವ್ರು ಕಟ್ಟಲ್ಲ ಅಂದ್ರೆ ನಾನು ಕಟ್ಟಲ್ಲ, ಅವ್ರು ಕಟ್ಟಿಲ್ಲ ನಾನು ಕಟ್ಟಲ್ಲ ಅಂದ್ರೆ ಕಟ್ಟೆ ಕೊಂಡೋಗ್ಬಿಟ್ಟೆ. ಯಾರು ಹೆಂಗಾರೆ ಕಟ್ಕೊಳ್ಳಿ, ನಿಮ್ದ ನೀವು ಲೋನ್ ಕಟ್ಕೊಳ್ಳಿ, ಚೆನ್ನಾಗಿ ಆನ್ ಟೈಮ್ ಕಟ್ಕೊಳ್ಳಿ. ಅದ್ ಬಿಟ್ಟು ಅವ್ನ್ ಕಟ್ಟಿಲ್ಲ ನಾನು ಕಟ್ಟಲ್ಲ ಅಂತ ಅನ್ಕೋದ್ರೆ ನಿಮ್ದೇ ಹಾಳಾಗೋದು. ಆಮೇಲೆ ಇಲ್ಲಿ ನೀವು ಒಳ್ಳೆ ಹೆಸರಿದ್ರೆ ಬೇರೆ ಕಡೆನೂ ಲೋನ್ ಕೊಡ್ತಾರೆ, ಇಲ್ಲ ಬೇರೆ ವ್ಯಕ್ತಿನೂ ಲೋನ್ ಕೊಡ್ತಾರೆ. ನಮ್ಮಲ್ಲಿ ಕರೆಕ್ಟಾಗಿ ಇಲ್ಲ ಅಂದ್ಮೇಲೆ ಲೋನು ಬೇರೆ ಕಡೆ ಲೋನ್ ಸಿಗಲ್ಲ. ನಾವು ನಿಮ್ಮ ಮನೆ ಹತ್ರ ಬಂದಿರ್ತೀವಿ ದುಡ್ಡು ಕೇಳಕ್ಕಂತ, ಪ್ರೀತಿಯಿಂದ ಮಾತಾಡ್ಸ್ಬೇಕು, ಆಗ ಅವ್ರಿಗೆ ಖುಷಿ ಆಯ್ತದೆ. ಹಾಗೆ ನಾವು ಹೇಳ್ತೀವಿ, ನೋಡಮ್ಮ ನಿಮ್ಗೆ ಹುಷಾರಂಗಾಗೈತೆ, ಒಂದು ಕಂತಲ್ಲಿ ಅರ್ಧ ಕಟ್ಟಿ ಕ್ಲಿಯರ್ ಮಾಡ್ಕೊಳ್ಳಿ. ಸ್ವಲ್ಪ ಕ್ಲಿಯರ್ ಮಾಡ್ಕೋಗಿ. ಒಂದೇ ಸಲ ಕಟ್ಟಾಗಲ್ಲ, ಸ್ವಲ್ಪ ಕ್ಲಿಯರ್ ಮಾಡ್ಕೋಗಿ. ದುಡುಕ್ಬೇಡಿ. ಅದ್ ಬಿಟ್ಟು ಬಾಗ್ಲ ಹಾಕೊಳ್ಳೋದು, ಮತ್ತೆ ಏನೋ ಅಸಹ್ಯ ತರ ಮಾತಾಡೋದು, ಕೇವಲ ಮಾತಾಡೋದು, ಈ ತರ ಮಾಡಕ್ ಹೋಗ್ಬೇಡಿ. ನೋಡಿ, ಏನೇ ಆಗ್ಲಿ ನಾವು ಸುಮ್ನೆ ನಿಮ್ ಮನೆ ಹತ್ರ ನಾವ್ ಬರಲ್ಲ. ನಾವ್ ಸಾಲ ಕೊಟ್ಟಿರ್ತೀವಿ, ಆಮೇಲೆ ಬರ್ತೀವಿ. ಸುಮ್ನೆ ನಿಮ್ಮ ಮನೆ ಹತ್ರ ನಾವ್ ಬರಕೈತಲ್ಲ, ಸ್ವಲ್ಪ ಯಾರು ಬರಲ್ಲ. ನಾವ್ ಲೋನ್ ಕೊಟ್ಟಿರ್ತೀವಿ, ಮನೆ ಹತ್ರ ಬಂದಿರ್ತೀವಿ. ಅರ್ಥ ಮಾಡ್ತೀವಿ. ಟೈಮ್ ಕೊಟ್ಕೊಂಡು ಕಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಯಾವ ಧರ್ಮ ಸಂಘಗಳಲ್ಲಿ ಮರದಿ ಕೊಡಿ, ರೆಸ್ಪೆಕ್ಟ್ ಕೊಡಿ. ಕೇವಲ ಮಾತಾಡ್ಬೇಡಿ. ಆಯ್ತಾ? ಅವ್ರು ಯಾರೋ ಊರಲ್ಲಿ ಕಟ್ಟಲ್ಲ ಅಂದಲ್ಲಿ ನಾವು ಗಲಾಟೆ ಮಾಡ್ಬಿಡದ, ನಾವು ವಿಡಿಯೋ ಮಾಡ್ಬಿಡದ, ವಿಡಿಯೋ ಬಿಟ್ಬಿಡದ ಅನ್ನೋದ ಬೇಡ. ಕೆಲವು ಜನ ಖುಷಿ ತಗೊಂಡಿರ್ತಾರೆ ಸಾಲ ಕಟ್ಟಬೇಕಾರೆ ಹೆಂಗೆ ಅಂತ ದುರಂಕಾರ, ಕಟ್ಟಿಂದ ಕಟ್ಟಾರ ಕಟ್ಟಕ್ಕೆಲ್ಲ ಹೋಗು ಅನ್ನೋದು.
ಏನ್ ಇರ್ತದೆ ಹೋಗೋನದು ಒಂಥರ ಮರದಿ ಒಂಥರ ಬೇರೆ ತರ ಇರ್ತಾರೆ. ಅರ್ಥ ಮಾಡ್ಕೊಳ್ಳಿ, ಅದ್ರ ಏನು ಪ್ರಯತ್ನ ಇಲ್ಲ, ನಿಮ್ದೇ ಹಾಳಾಗೋದಲ್ಲಿ ಯಾರ್ದು ಏನೂ ಹಾಳಾಗಿಲ್ಲ. ಯಾಕೆಂತಂದ್ರೆ ನಾವು ನೋಡಿರ್ತೀವಿ ಆಗ ಅವ್ರು ಲೋನ್ ಕೊಡೋದ್ ಬೇಡ ಎಷ್ಟು ಅಂತ ಆಯ್ಕೆ ಮಾಡಿರ್ತೀವಿ, ಆದ್ರೆ ಹಿಂಗ್ ಲೋನ್ಸಿಲ್ಲ. ಅರ್ಥ ಮಾಡ್ಕೊಳ್ಳಿ, ಟೈಮು ಒಂದೇ ಸಮಯ ಇರಲ್ಲ, ಯಾರು ಬೇಕಾದ್ರೆ ಕೆಟ್ಟಾಗ್ಬೋದು ಒಳ್ಳೇದಾಗ್ಬೋದು. ಆಗ ನೀವು ಕರೆಕ್ಟ್ಗೆ ದುಡ್ಡಿನ ಅಮೌಂಟಲ್ಲಿ ಇದ್ರೆ ಎಲ್ಲಿ ಬೇಕಾದ್ರೆ ಲೋನ ಹುಟ್ಟಿಸ್ಕೋಬಹುದು, ತಿನ್ಬೋದು. ಅದೊಂದು ಅರ್ಥ ಮಾಡ್ಕೊಳ್ಳಿ. ನೀವು ಲೋನ್ ತಗೊಂಡು ಅಂದ್ರೆ ಹಸು ತಗೋಬೇಕು, ಅಂಗಡಿ ಹಾಕಬೇಕು, ಇಲ್ಲ ಏನೋ ಬಿಸ್ನೆಸ್ ಮಾಡ್ಬೇಕು. ದುಡ್ಡು ತಗೊಂಡು ನೀವು ಯಾವ್ದಕ್ಕೆ ಹಾಕೋಬಿಟ್ಟು ದುಡ್ಡಿಲ್ಲ ಅಂತ ಯಾರು ಕೇಳಲ್ಲ, ನಿಮ್ಮನ್ನು ಕೇಳಲ್ಲ. ಅರ್ಥ ಮಾಡ್ಕೊಳ್ಳಿ ಆಯ್ತಾ. ಏನೇ ಆಗ್ಲಿ ಆಯ್ತಾ, ನೋಡಿ ಮಾಡಿ ಸಾಲ ಮಾಡಿ. ನಾ ಅದನ್ನೇ ಹೇಳೋದು, ಎಲ್ಲರೂ ಅದನ್ನೇ ಹೇಳ್ತಾ ಇರೋದು. ಕೆಲವು ಕಡೆ ನಾನು ಹೋಗಿದ್ದೀನಿ, ಕೆಲವು ಕಡೆ ರೆಸ್ಪೆಕ್ಟೇ ಇಲ್ಲ, ಹೋಗಲ್ಲ ಬರಲ್ಲ ಕಚ್ಚಾರ, ಫೋನೇ ಎತ್ತಲ್ಲ, ಪಿಕಪ್ಪೇ ಮಾಡಲ್ಲ. ಅರ್ಥ ಮಾಡ್ಕೊಳ್ಳಿ. ನಿಮ್ ಮನೆ ತಕ್ಕೆ ನಾಲ್ಕು ತಗ ಬರ್ತೀವಿ, ಏನಕ್ಕೆ ಬರ್ತೀವಿ ಅಂತ ನಾವು ಖರ್ಚಕ್ ಬರ್ತೀವಿ ಹೊತ್ತು ಗಲಾಟೆ ಮಾಡಕ್ ಬರಲ್ಲ. ಅರ್ಥ ಮಾಡ್ಕೊಳ್ಳಿ ಆಯ್ತಾ. ಸುಮ್ನೆ ಯಾರು ಬರಲ್ಲ ನಿಮ್ಮ ಮನೆತಕ್ಕೆ, ಕಟ್ಸೋಣ ಅನ್ನೋ ಬರ್ತೀವಿ, ಗಲಾಟೆ ಮಾಡಕ್ ಬರಲ್ಲ. ನೀವ್ ಏನೋ ಹೇಳ್ತೀರಾ, ಗಲಾಟೆ ಮಾಡಕ್ ಬರ್ತಾರೆ, ಹೆಂಗ್ ಮಾಡಕ್ ಬರ್ತಾರೆ ಅಂತ ಹೇಳ್ತೀರಾ ಆಯ್ತಾ. ಅರ್ಥ ಮಾಡ್ಕೊಳ್ಳಿ. ಏನೇ ಆಗ್ಲಿ ಕಣ್ರಿ, ನಾ ಹೇಳೋದ್ ಗೊತ್ತಾ, ಈಗ ಫೈನಾನ್ಸ್ ಬಂದಿರೋದು ನಿಮ್ಮ ಒಳ್ಳೇದಕ್ಕೆ, ಕೆಟ್ಟದಕ್ಕಂತಲ್ಲ. ಅದು ಇದೊಂದು ಅರ್ಥ ಮಾಡ್ಕೊಳ್ಳಿ. ಕೆಟ್ಟದಕ್ಕಾಗಿದ್ರೆ ಏನೋ ಮಾಡಲಾಯ್ತು ಆಯ್ತಾ, ದುಡ್ಡು ತಗೊಂಡ್ ಅಂದ್ರೆ ಒಳ್ಳೇದ್ ಬಂದಿರೋದು. ಎಷ್ಟೋ ಜನಕ್ಕೆ ಹೆಲ್ಪ್ ಆಗದೆ, ಹಸು ತಗೊಂಡಾರೆ, ಅಂಗಡಿ ಹಾಕೊಂಡ್ರೆ, ಆಮೇಲೆ ಕೆಲವು ರೈತರು ಹೆಲ್ಪ್ ಆಗೈತೆ. ಆಮೇಲೆ ಯಾವ ಎಣಿಕೆಯಲ್ಲಿ ನಾಟಕ ಆಗಿರ್ಬೋದು, ಎಣಿಕೆ ಇರ್ಬೋದು, ಒಂದು ಬುಕ್ಸ್ ತಗೊಳಕಾಗಿರ್ಬೋದು, ಎಣಿಕೆಯಲ್ಲಿ ನಮ್ಮ ಸಂಘಗಳು ಹೆಲ್ಪ್ ಆಗೈತೆ. ಯಾವುದು ದುರ್ಬುದ್ಧಿ ಆಗಿಲ್ಲ. ಅರ್ಥ ಮಾಡ್ತಿದ್ದಂತ ಯಾವತ್ತು ಏನು ಕೇವಲ ನೋಡ್ಬೇಡಿ. ಆಮೇಲೆ ಇನ್ನೊಂದೇನ್ ಗೊತ್ತಾ, ನೀವು ಎಲ್ಲೇ ಲೋನ್ ತಗೊಳ್ಳಿ ಆಯ್ತಾ, ಎಷ್ಟು ಪ್ರೀತಿಯಾಗಿ ಹೋದ್ರೆ ಅಷ್ಟು ಪ್ರೀತಿಯಾಗಿ ಕಟ್ಟಿದ್ರೆ ನಿಮ್ಗೆ ಸಿವಿಲ್ ಸ್ಕೋರ್ ಜಾಸ್ತಿ ಆಗಿ ಇವತ್ತು 50,000 ಕೊಡ್ತಾರೆ, 1,00,000 ಕೊಡ್ತಾರೆ. 1,00,000 ಡಬಲ್ ಐತೆ ನಿಮ್ ಸಾಲ. ಅರ್ಥ ಮಾಡ್ಕೊಳ್ಳಿ. ಸುಮ್ನೆ ನಾವು ಏನೋ ಮಾಡಕ್ಕೂ ಒಂದ್ ವೇಳೆ ನಾನು ಕಟ್ನಿಲ್ಲ, ನನ್ಗೆ ಕ್ಲಿಯರೆನ್ಸ್ ಬೇಡ, ಏನೇ ಬೇಡ ಹೋಗು ಅಂತಂದ್ರೆ ಒಂದು ಮೊಬೈಲ್ ತಗೊಳಕ್ಕಾಗಲ್ಲ. ಒಂದು ಲೋನ್ ನಲ್ಲಿ ಒಂದು ಮೊಬೈಲ್ ತಗೊಳಕ್ಕಾಗಲ್ಲ, ಒಂದು ಟಿವಿ ತಗೊಳಕ್ಕಾಗಲ್ಲ, ಲೋನ್ ಅಲ್ಲಿ ಏನ್ ತಗೊಳಕ್ಕಾಗಲ್ಲ. ನಿಮ್ ಸಿವಿಲ್ ಸ್ಕೋರ್ ಹೊಂಟೈತೆ. ಆಮೇಲೆ ಎಕ್ಸಾಂಪಲ್ ನಿಮ್ಗೆ ಏನಾರೆ ಹೊಟ್ಟೆ ಒಳಗಡೆ ಏನಾರೆ ಒಂದು HP ಆಯ್ತು, ಏನಾರೆ ಕಿಡ್ನಿ ಏನಾರೆ ನಾವು ಆಪರೇಷನ್ ಮಾಡಿಸ್ಬೇಕು ಅಂತ ನಿಮ್ ಸಾಲ ಬೇಕು. ಈಗ ತುಂಬ ಯಾರು ಕೊಡ್ತಾರೆ? ಈಗ 20,000 ಯಾರು ಕೊಡ್ತಾರೆ? 1,00,000 2,00,000 ಯಾರು ಕೊಡ್ತಾರೆ? ಕೊಡೋದು ಯಾರು? ಸಂಘಗಳು. ಅದನ್ನ ಅರ್ಥ ಮಾಡ್ಕೊಳ್ಳಿ. ಸಂಘ ವೆರಿ ಇಂಪಾರ್ಟೆಂಟ್. ಸಂಘ ಇದ್ರೆ ನಾವು ಚೆನ್ನಾಗಿ ಸಿವಿಲ್ ಸ್ಕೋರ್ ಇದ್ರೆ ಚಕ್ಕಂತ ಬಾಚ್ಕೋದು ದುಡ್ಡ 1,00,000 ಬಾಚ್ಕೊಂತ ಆಪರೇಷನ್ ಮಾಡಿಸ್ಕೊಂಡು ಚೆನ್ನಾಗಿ ಹೋಗೋದು. ಈ ಸಂಘಗಳಿಗೆ ಕೇವಲ ನೋಡಿದ್ರೆ ಜನಗಳು ತಪ್ಪು ತಿಳ್ಕೊತಾರೆ. ನೋಡಿ ಮಾಡಿ ಎಲ್ಲಕ್ಕೂ ಮರ್ಯಾದೆ ಕೊಡಿ, ರೆಸ್ಪೆಕ್ಟ್ ಕೊಡಿ. ಏನೇ ಆಗಲಿ ಯಾವುದೇ ಕಂಪ್ನಿಯಲ್ಲಿ ಚಿಕ್ಕದೇ ದೊಡ್ಡ ಮರ್ಯಾದೆ ಕೊಡ್ಬೇಕು, ರೆಸ್ಪೆಕ್ಟ್ ಕೊಡ್ಬೇಕು. ತಗೊಳದೆ ಒಂಥರ, ಆಮೇಲೆ ತಗೊಂಡಾಗಿ ಒಂಥರ ಆತರ ಮಾತಾಡ್ಬೇಕು. ಒಂದೇ ತರ ಇರ್ಬೇಕು ಸಂತೋಷವಾಗಿ. ಆಮೇಲೆ ದುಡ್ಡು ತಗೊಂಡು ನೀವು ಏನ್ ಮಾಡ್ಬೇಕು ಅಂತಂದ್ರೆ, ನಾವು ಕೊಡೋ ದುಡ್ಡ ಬಳಕೆ ಮಾಡ್ಬೇಕು, ಒಳ್ಳೆಕ್ಕೆ ಬಳಸ್ಕೋಬೇಕು. ಆಮೇಲೆ ಇಸ್ಪಿಟ್ಟಿಗೆ ಬಳಸೋದಾಗಿರ್ಬೋದು, ಇಲ್ಲ ಅಂತಂದ್ರೆ ಜ್ಯೂಸ್ಗೆ ಅಂತಾನೆ ಬೇರೆ ಬೇರೆ ಜ್ಯೂಸ್ಗಳಿಗೆ. ಆಮೇಲೆ ಏನಾದ್ರೆ ಒಂದು ವೇಸ್ಟ್ ಮಾಡ್ತಾರ ಅಂತ ದುಡ್ಡು ವೇಸ್ಟ್ ಮಾಡ್ಬೇಡಿ. ಕಳ್ಕೊಳ್ಳೋದು ಸುಲಭ, ಆಗ ಪಡ್ಕೊಳ್ಳೋದು ಬಾರಿ ಕಷ್ಟ ಇದೆ. ನಾನು ನೋಡಿದ್ದೀನಿ, ₹1 ಇಂಪಾರ್ಟೆಂಟು. ಆಮೇಲೆ ಇನ್ನೊಂದ್ ಹೇಳ್ತೀನಿ ಕೇಳ್ಕೊಳ್ಳಿ, ಅವ್ರು ಹಾಕ್ತಾರೆ, ಇವ್ರು ಹಾಕ್ಬಿಡ್ತಾರೆ, ಫೋನ್ ಪೇ ಮಾಡಕ್ ಕೊಡ್ತಾರೆ, ಇವ್ರು ಮಾಡ್ಬಿಡ್ತಾರೆ, ಮಾವ ಕೊಡ್ತಾರೆ, ಅಮ್ಮ ಕೊಡ್ತಾರೆ, ಎಲ್ಲ ಸುಳ್ಳು. ನಿಮ್ ದುಡ್ಡ ನೀವೇ ಕಟ್ಟಬೇಕು, ಯಾರು ಕಟ್ಟಲ್ಲ. ಯಾಕೆಂತಂದ್ರೆ ದುಡ್ಡು ಅದು, ಯಾಕೆಂದ್ರೆ ಕಷ್ಟ ಅದೇ ಆಗಲಿ, ₹1 ಸಂಪಾದನೆ ಮಾಡೋಕು ಬಾರಿ ಕಷ್ಟ ಇದೆ. ನಿಮ್ ದುಡ್ಡ ನೀವೇ ಸಂಪಾದನೆ ಮಾಡ್ಬೇಕು, ನೀವೇ ಕಟ್ಟಬೇಕು. ಯಾರ ಮೇಲೆ ಡಿಪೆಂಡ್ ಆಗ್ಬೇಕು ಅಂದ್ರೆ ಅವ್ರು ಕೊಟ್ಬಿಡ್ತಾರೆ, ಅವ್ರು ಹೋಗ್ಬಿಡ್ತಾರೆ, ಅವ್ರು ಕಟ್ಕೊಬಿಡ್ತಾರೆ ಅನ್ನೋದೆಲ್ಲ ಸುಳ್ಳು. ನಿಮ್ ದುಡ್ಡ ನೀವೇ ಕಟ್ಟಬೇಕು, ಯಾರು ಕಟ್ಟಲ್ಲ. ಇದು ನಾನು ನೋಡಲ್ಲ ಕಟ್ತಾರೆ ಹೇಳ್ತಾರೆ ಆಯ್ತಾ. ಸುಮ್ನೆ ಆಮೇಲೆ ಮಾಹಿತಿ ಬಂದಾಗ ಒಂಥರ ಹೆಂಗೆ ಅಂತಾರೆ, ಅವಾಗ ರೆಸ್ಪೆಕ್ಟ್ ಕೊಡೋದೇ ಹಿಂಗ ಮಾತಾಡೋದು, ಕೇವಲ ಮಾತಾಡೋದು, ಅದು ನಮ್ಗೆ ಹರ್ಟ್ ಆಗುತ್ತೆ. ನಾವು ಸುಮ್ಸುಮ್ಗೆ ಮನೆ ಹತ್ರ ಬರಲ್ಲ, ಪಾಪ ನಾವು ಸಾಲ ಕೊಟ್ಟಿರ್ತಾರೆ, ಅದಕ್ಕೋಸ್ಕರ ಬರ್ತೀವಲ್ವಾ. ಅದು ಅರ್ಥ ಮಾಡ್ಕೊಂಡು ಸ್ನೇಹಿತರೆ, ಸಾಲವ ಇಲ್ಲಿ 5,000ದಲ್ಲಿ ಬರೀ 2,000 ಕಟ್ಟಿ ಖುಷಿ ಆಗುತ್ತೆ. ಕಟ್ಟೋದು ಅಂತ ನಮ್ಗೊಂದು ಧೈರ್ಯ ಇರ್ತದೆ. ಅದ್ ಬಿಟ್ಟು ನೀವು ಕಟ್ಟಿದ್ದೆಲ್ಲ ಹೋಗೋದು ಒಂಥರ ಕೇವಲ ಮಾತಾಡೋದು, ದಯವಿಟ್ಟು ಅನ್ಯಗಳಿಗೂ ಮಾತಾಡಬೇಡಿ. ಏನೇಳಿ ಯಾವ್ದು ಹೇಳಿ ಅರ್ಥ ಮಾಡ್ಕೊಳ್ಳಿ. ಸರಿ.